ನಮಸ್ಕಾರ ವೀಕ್ಷಕರೇ. ಕನ್ನಡ ಚಿತ್ರರಂಗದಲ್ಲಿ ಮಿಂಚಿ ಮಿನುಗಿ ಮರೆಯಾದ ತಾರೆಯರ ಬಗ್ಗೆ ಕೊಂಚ ಮಾಹಿತಿಯನ್ನ ತಿಳಿಯುವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮನ್ನ ಸದಾಕಾಲ ಕಾಡುವ ಕಲ್ಪನಾ ಬಗ್ಗೆ ತಿಳಿಯೋಣ. ದುರಂತ ಪಾತ್ರಗಳನ್ನ ಮಾಡಿ ದುರಂತ ಅಂತ್ಯ ಕಂಡ ಕಲ್ಪನಾ ಯಾವಾಗ್ಲೂ ಕೂಡ ನಮ್ಮನ್ನ ಕಾಡ್ತಾನೆ ಇರ್ತಾರೆ ಅವರ ಅಭಿನಯದಿಂದ. ಕಲ್ಪನಾ ಎಂಬ ಹೆಸರನ್ನ ಈಗಿನ ಪೀಳಿಗೆಯ ಮಕ್ಕಳು ಕೂಡ ನೆನಪಿಸ್ಕೊಳ್ತಾರೆ. ಅವ್ರ ಬಗ್ಗೆ ಅವರಿಗೂ ಕೂಡ ಗೊತ್ತು. ಅವರ ಸಿನಿಮಾವನ್ನ ನೋಡದೇ ಇರಬಹುದು, ಆದ್ರೆ ಅವರ ಮನೋಜ್ಞ ಅಭಿನಯವನ್ನ ಆಗಾಗ ನೋಡಿರ್ತಾರೆ. ಯಾಕೆ ಗೊತ್ತಾ? ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಆಗಿರಬಹುದು, ಹೊಸ ನಟಿಯರು ತಮ್ಮ ಪ್ರತಿಭೆಯನ್ನ ತೋರಿಸ್ಬೇಕು ಅಂದ್ರೆ ಮೊದಲು ಕಲ್ಪನಾ ಅವರ ಪಾತ್ರವನ್ನೇ ಆಯ್ಕೆ ಮಾಡಿಕೊಳ್ಳೋದು. ಅಭಿನಯವನ್ನ, ಅವರ ಸ್ಟೈಲ್ ಅನ್ನ ಅದೇ ರೀತಿ ಮಾಡುವುದು ಮತ್ತೆ ತೋರಿಸುವುದು ಅಷ್ಟು ಸುಲಭ ಕೂಡ ಅಲ್ಲ. ಆದ್ರೂ ಕೂಡ ಕಲ್ಪನಾ ಅವರನ್ನ ಜನರ ಕಲ್ಪನೆಯಲ್ಲಿ ತಂದ್ರೆ ಖಂಡಿತ ಅಭಿನಯದಲ್ಲಿ ಪಾಸ್ ಆದಂತೆಯೇ ಸರಿ. ಹೀಗಾಗಿಯೇ ಹೆಚ್ಚಿನ ಹೊಸ ಕಲಾವಿದರು ಕಲ್ಪನಾ ಅವರನ್ನೇ ಅನುಕರಣೆ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಹೀಗಾಗಿ ಈಗಿನ ಪೀಳಿಗೆಯ ಮಕ್ಕಳಿಗೂ ಕೂಡ ಕಲ್ಪನಾ ಅವರ ಪರಿಚಯ ಇದ್ದೇ ಇರುತ್ತೆ. ಕಲ್ಪನಾ ಅವರ ಸದಾಕಾಲಕ್ಕೂ ಖ್ಯಾತಿ ಪಡೆದ ಡೈಲಾಗ್ ಅಂದ್ರೆ ಅದು ನಾ ಬಂದೆ, ನಾ ಹೋದೆ, ನಾ ಗೆದ್ದೆ, ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಎಂಬುದು. ಈ ಸಾಲುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಷ್ಟೆಲ್ಲ ಅರ್ಥಗಳಿದಾವೆ ಅಲ್ವಾ? ಅವರ ಸಿನಿಮಾ ಬದುಕು ಏನಾಗಿತ್ತು ಅನ್ನೋದು ಇದರಲ್ಲಿಯೇ ಉತ್ತರ ಸಿಕ್ಕಿಬಿಡುತ್ತೆ. ಕಲ್ಪನಾ ಬಹಳ ಕಡಿಮೆ ಸಮಯದಲ್ಲಿಯೇ ಖ್ಯಾತಿ ಪಡೆದವರು, ಗೆದ್ದು ಬೀಗಿದವರು. ಆದ್ರೆ ಕೊನೆಯಲ್ಲಿ ಅವಕಾಶಗಳಿಗಾಗಿ ಕಾದು ಕಾದು ಸುಸ್ತಾದವರು. ಕೊನೆಗೆ ಎಲ್ಲರನ್ನ ಬಿಟ್ಟು ಹೊರಟೆ ಹೋದ್ರು. ಕಲ್ಪನಾ ಅವರ ಬಗ್ಗೆ ಆರ್ ಸವಿತಾ ಎಂಬುವರು ಅದ್ಭುತವಾದ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕವನ್ನ ಓದ್ತಾ ಇರ್ಬೇಕಾದ್ರೆ ಅವರ ಬಗೆಗಿನ ಒಂದಷ್ಟು ವಿಚಾರಗಳು ತಿಳಿದದ್ದು. ಕಲ್ಪನಾ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಭಿನ್ನ ಶೈಲಿಯ ಸಂಭಾಷಣೆ ಹಾಗೂ ವಸ್ತ್ರ ವಿನ್ಯಾಸದಿಂದ ಗಮನ ಸೆಳೆದವರು. ಮಿನುಗ ತಾರೆಯಾಗಿ ಹೆಸರು ಮಾಡಿ ಬಹುಬೇಗನೆ ತಾರೆಯಾಗಿ ಹೊರಟು ಹೋದವರು. ಕಲ್ಪನಾ ಅವರು ಏನು 50-60ರ ದಶಕದಲ್ಲಿ ನಟಿಯಾಗಿ ಬಂದ್ರೋ ಆ ಕಾಲಘಟ್ಟದಲ್ಲಿ ಸ್ತ್ರೀ ಪ್ರಧಾನವಾದ ಪಾತ್ರಗಳು ಬರ್ತಾ ಇರಲಿಲ್ಲ. ಯಾಕಂದ್ರೆ ಅಂದಿನ ದಿನಗಳಲ್ಲಿ ಜನರು ಪಾಲಿಸ್ತಾ ಇದ್ದಂತಹ ಸಂಪ್ರದಾಯ ಆ ರೀತಿ ಇತ್ತು. ಹೆಣ್ಣು ಮಕ್ಕಳನ್ನ ಪ್ರಧಾನವಾಗಿ ತೋರಿಸಿದ್ರೆ ಜನ ಥಿಯೇಟರ್ಗೆ ಬರ್ದೇ ಹೋದ್ರೆ ಎಂಬ ಆತಂಕ ನಿರ್ದೇಶಕರಲ್ಲಿ, ನಿರ್ಮಾಪಕರಲ್ಲಿ ಸದಾ ಕಾಡ್ತಾ ಇತ್ತು. ಆದ್ರೂ ಕೂಡ ಅಲ್ಲೊಂದು ಇಲ್ಲೊಂದು ಮಹಿಳಾ ಪ್ರಧಾನ ಸಿನಿಮಾಗಳು ಬಂದು ಗೆದ್ದಿದ್ದು ಉಂಟು. ಅಂತ ಗಟ್ಟಿ ಪಾತ್ರಗಳನ್ನೇ ಕಲ್ಪನಾ ಆಯ್ಕೆ ಮಾಡಿಕೊಳ್ತಾ ಇದ್ದದ್ದು. ಕಲ್ಪನಾ ಸಿನಿಮಾಗಳನ್ನ ಸುಮ್ಮನೆ ಕಣ್ಮುಚ್ಚಿ ನೆನಪಿಸಿಕೊಂಡ್ರೆ ಹೆಣ್ಣಿನ ನೋವು, ಯಾತನೆಗಳನ್ನ ಬಿಂಬಿಸುವ ಪಾತ್ರಗಳನ್ನೇ ಮಾಡ್ತಾ ಇದ್ರು. ವಿಧವಾ ಜೀವನ ಹೇಗಿತ್ತು ಅನ್ನೋದನ್ನ ಕಲ್ಪನಾ ಆ ಸಮಯದಲ್ಲಿ ತೋರಿಸ್ತಿದ್ರು ಅವರ ಪಾತ್ರದ ಮೂಲಕ. ಅವರ ಒಂದೊಂದು ಪಾತ್ರದಲ್ಲೂ ಆ ಹೆಣ್ಣು ಇವರೇ ಆಗಿ ಬಿಡ್ತಾ ಇದ್ರು. ಅಷ್ಟು ಸಹಜವಾದ ಅಭಿನಯ ಕಲ್ಪನಾ ಅವರಿಂದ ಬರ್ತಾ ಇತ್ತು. ಹೀಗಾಗಿಯೇ ಕಲ್ಪನಾ ಅವರಿಗೂ ನಾಯಕರಿಗೆ ಸಿಕ್ತಿದ್ದಂತಹ ತಾರಾ ಮೌಲ್ಯ ಆ ಕಾಲಕ್ಕೆ ಸಿಗ್ತಾ ಇತ್ತು. ಸಿನಿಮಾ ರಂಗ ಎಂದ್ರೆ ಬಣ್ಣದ ಜಗತ್ತು, ಸೌಂದರ್ಯವೇ ಬಹಳ ಮುಖ್ಯ ಇಲ್ಲಿ. ಅದರಲ್ಲೂ ನಾಯಕಿಯರಿಗೆ ಅಭಿನಯದ ಜೊತೆಗೆ ತಮ್ಮ ಸೌಂದರ್ಯವನ್ನ ಕಾಪಾಡಿಕೊಳ್ಳಬೇಕಾದಂತ ಸವಾಲು ಇಂದು ಮಾತ್ರವಲ್ಲ, ಅಂದು ಕೂಡ ಇತ್ತು. ಎಷ್ಟೋ ನಟಿಯರಿಗೆ ಇಂದಿಗೂ ಅನುಭವ ಆಗ್ತಾ ಇರೋದು ಅಂದ್ರೆ 2 ಸಿನಿಮಾ ಸೋತಾಗಲೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಪೋಷಕ ಪಾತ್ರಗಳಿಗೆ ಅಪ್ರೋಚ್ ಮಾಡ್ತಾರೆ. ನಾಯಕಿಯಾಗಬೇಕೆಂಬ ಆಸೆ ಇಟ್ಟುಕೊಂಡು ಅದಾಗಲೇ ತಮ್ಮ ಪ್ರತಿಭೆಯನ್ನ ತೋರಿರುವ ನಟಿಯರಿಗೆ ತಮ್ಮದಲ್ಲದ ಪಾತ್ರ ಮಾಡುವುದಕ್ಕೆ ಮನಸ್ಸು ಒಪ್ಪದಾದ್ರೂ ಹೇಗೆ ಹೇಳಿ? ಪೋಷಕ ಪಾತ್ರಗಳು ಬೇಡ ಎಂದು ತಿರಸ್ಕಾರ ಮಾಡಿ ನಾಯಕಿ ಪಾತ್ರಕ್ಕಾಗಿ ಕಾದು ಕೂತವರು ಅದೆಷ್ಟೋ ನಟಿಮಣಿಯರು ಜನರಿಂದ ಕಣ್ಮರೆಯಾಗಿ ಬಿಡ್ತಾರೆ. ಈಗಿನ ಕಾಲಕ್ಕೆ ಸೋಷಿಯಲ್ ಮೀಡಿಯಾ ಇದೆ. ರೀಲ್ಸ್ ಮಾಡಿಕೊಂಡೋ, ಫೋಟೋಶೂಟ್ ಮೂಲಕವೋ ಯಾವುದೋ ಜಾಹೀರಾತು ಪ್ರಮೋಷನ್ ಗಳನ್ನ ಮಾಡಿಕೊಂಡೋ ಆಕ್ಟಿವ್ ಆಗಿರಬಹುದು. ಆದ್ರೆ ಏನೂ ಇಲ್ಲದ ಇರುವ ಕಾಲದಲ್ಲಿ ಹೀಗಾಗಿಯೇ ನಾವು ಇಂದಿಗೂ 50-60ರ ದಶಕದ ನಟಿಯರನ್ನ ಈಗ ಏನ್ ಮಾಡ್ತಿದ್ದಾರೆ ಎಂಬ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿಯೇ ನೋಡುದು. ಇಷ್ಟೆಲ್ಲ ಹೇಳುವುದಕ್ಕೆ ಕಾರಣ ಇದರಲ್ಲಿ ಕಲ್ಪನಾ ಅವರಿಗೂ ಸಂಬಂಧಿಸಿದ ಮ್ಯಾಟರ್ ಇದೆ. ಕಲ್ಪನಾ ಚಿತ್ರರಂಗಕ್ಕೆ ಬರಬೇಕೆಂದುಕೊಂಡಿದ್ದವರಲ್ಲ. ಆದ್ರೆ ಬರಬೇಕು ಎಂಬ ಆಸೆ ಹುಟ್ಟಿದ ಮೇಲೆ ವಿಭಿನ್ನ ಪಾತ್ರಗಳ ಮೂಲಕವೇ ತನ್ನನ್ನ ತಾನು ಗುರುತಿಸ್ಕೊಳ್ಬೇಕು, ತನ್ನ ಅಭಿನಯದ ಮೂಲಕವೇ ಎಲ್ಲರಿಗೂ ಪರಿಚಿತರಾಗಬೇಕು ಅಂತ ನಿರ್ಧಾರ ಮಾಡಿದ್ರು.
ಹೀಗಾಗಿಯೇ ಶರಪಂಜರ ಮತ್ತೆ ಗೆಜ್ಜೆ ಪೂಜೆ ಸಿನಿಮಾದ ಪಾತ್ರಗಳ ನಂತರ ಅದೇ ರೀತಿಯ ಪಾತ್ರಗಳು ಸಾಕಷ್ಟು ಅರಸಿ ಬಂದ್ರು ಕೂಡ ಕಲ್ಪನಾ ಅವುಗಳನ್ನ ಒಪ್ಪಿಕೊಳ್ಳಿಲ್ಲ. ಯಾಕಂದ್ರೆ ಒಂದೇ ರೀತಿಯಾದಂತ ಪಾತ್ರಗಳಲ್ಲಿ ಜನರನ್ನ ಗೆಲ್ಲೋದು ಬೇಡ, ಹೊಸ ತರದ ಪಾತ್ರಗಳು ನನಗೆ ಬೇಕು ಅಂತ ಅವರ ಮನಸ್ಸು ತುಡಿತಾ ಇತ್ತು. ಈ ಸಿನಿಮಾ ಎಂಬ ವ್ಯಾಪಾರ ಕ್ಷೇತ್ರ ಯಾವಾಗ್ಲೂ ಓಡೋ ಕುದುರೆಯನ್ನೇ ನೋಡೋದು, ಅದರ ಹಿಂದೆ ಮಾತ್ರ ಹೋಗೋದು. ಕಲ್ಪನಾ ಸಿನಿಮಾಗಳು ಯಶಸ್ಸು ನೀಡ್ತಿದ್ದಾಗ ಕಲ್ಪನಾ ಅವರಿಗೆ ಬೇಕಾಗಿತ್ತು ಈ ನಿರ್ದೇಶಕ ನಿರ್ಮಾಪಕರಿಗೆ. ಅವರು ಸೋತಾಗ ಅವರಿಗೆ ಅವಕಾಶಗಳೇ ಸಿಗ್ಲಿಲ್ಲ ಎಂಬ ಮಾತಿದೆ. ಈಗಿನ ಕಾಲಕ್ಕೂ ಇದೇ ತಾನೇ ಇರೋದು. ಸಿನಿಮಾ ಎಂಬ ವ್ಯಾಪಾರ ಕ್ಷೇತ್ರದಲ್ಲಿ ಗೆಲ್ಲುವಾಗಷ್ಟೇ ಬೆಲೆ, ಸೋತರೆ ನೀವ್ಯಾರೋ, ಚಿತ್ರರಂಗದವರ್ಯಾರೋ. ದುರಂತ ನಾಯಕಿಯ ಬದುಕಲ್ಲಿ ಇನ್ನಷ್ಟು ವಿಚಾರಗಳು ಅಡಗಿವೆ.